ಈ ಒಂದು ವಿಶೇಷವಾದಂತಹ ಸರಣಿಯನ್ನ ಪ್ರಾರಂಭ ಮಾಡಿದ್ದೀವಿ ಇಸ್ಕಾನ್ ಕನ್ನಡ ತಂಡ ವತಿಯಿಂದ. ಆ ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸ ಪ್ರತಿ ವರ್ಷ ಬರುವುದಿಲ್ಲ. ಈ ತಿಂಗಳು ವಿಶೇಷವಾದಂತಹ ತಿಂಗಳು. ಸೊ ಈ ತಿಂಗಳಿನಲ್ಲಿ ಆ ವಿಶೇಷವಾಗಿ ಭಗವಂತನ ಭಕ್ತಿ ಕಾರ್ಯಗಳನ್ನ ಆ, ಎಷ್ಟು ಮಾಡ್ತಾರೋ ಅಷ್ಟು ಅದರ ಲಾಭಗಳನ್ನ ಹೆಚ್ಚಾಗಿ ವಿವರಿಸಲಾಗಿದೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ. ಸೊ ಹಾಗಾಗಿ ಈ ದಿನ ನಾವು ಈ ನಮ್ಮ ಸನಾತನ ಧರ್ಮದ ನಮ್ಮ ಸಂಸ್ಕೃತಿಯ ಬುನಾದಿ ಅಂತಿರುವಂತಹ ಶ್ರೀಮದ್ ಭಗವದ್ಗೀತೆಯ ಅತಿ ವಿಶೇಷವಾದಂತಹ ಅಧ್ಯಾಯ ಪುರುಷೋತ್ತಮ ಯೋಗ, ಇದನ್ನ ಇವತ್ತು ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಬನ್ನಿ, ಪ್ರಾರಂಭ ಮಾಡಲಿಕ್ಕೂ ಮುಂಚೆ ಒಮ್ಮೆ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿರೋ ರೀತಿ ಗುರುಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತಿಸ್ತಾ ಈ ದಿನದ ಈ ವಿಶೇಷ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಈ ಪುರುಷೋತ್ತಮ ಮಾಸದ ವಿಶೇಷ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಪುರುಷೋತ್ತಮ ಯೋಗ, ಭಗವದ್ಗೀತೆಯ ಒಂದು ಅಧ್ಯಾಯದ ಹೆಸರಿದು ಪುರುಷೋತ್ತಮ ಯೋಗ ಅನ್ನೋದು. ಆ ಇದರಲ್ಲಿ ಸರಿಸುಮಾರು 20 ಶ್ಲೋಕಗಳಿವೆ. ಭಗವದ್ಗೀತೆಯಲ್ಲಿ ಸರಿಸುಮಾರು 18 ಅಧ್ಯಾಯಗಳು. ಅದರಲ್ಲಿ ಬರುವಂತಹ 15ನೇ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ ಅಂತ. ಆ ಅಧ್ಯಾಯದಲ್ಲಿ 20 ಶ್ಲೋಕಗಳಿವೆ. ಬಹಳ ಅರ್ಥಗರ್ಭಿತವಾದಂತಹ, ಬಹಳಷ್ಟು ಉಪಯೋಗಕರವಾದಂತಹ ಶ್ಲೋಕಗಳು. ಭಗವದ್ಗೀತೆಯ ಸಾರವೇ ಅಂತ ಹೇಳ್ಬೋದು. ಈ ಪೂರ್ತಿ ಅಧ್ಯಾಯದಲ್ಲಿ ಅದನ್ನು ಭಗವಂತ ಶ್ರೀಕೃಷ್ಣ ಹೇಳಿದ್ದಾನೆ. ವಿಶೇಷವಾಗಿ ನಾವು ಪ್ರತಿದಿನ ಒಂದೊಂದು ಶ್ಲೋಕದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸಂಜೆ 7:30ಯಿಂದ 8:00ವರೆಗೆ ಈ ಚರ್ಚೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸೋಮವಾರದಿಂದ ಶುಕ್ರವಾರ ನಿಯಮಿತವಾಗಿ ಪ್ರತಿದಿನ ಇರ್ತದೆ. ಕೆಲವೊಮ್ಮೆ ಶನಿವಾರ ಭಾನುವಾರ ನಾವು ಚರ್ಚೆ ಮಾಡಲಿಕ್ಕೆ ಆಗದೇ ಇರ್ಬೋದು ಬೇರೆ ಸೇವೆಗಳ ಕಾರಣದಿಂದಾಗಿ. ಬಟ್ ಇದನ್ನು ಪ್ರತಿದಿನ ಮಾಡಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ. ವಿಶೇಷವಾಗಿ ಪ್ರತಿದಿನ ಒಂದೊಂದು ಶ್ಲೋಕವನ್ನು ಕಲಿತಾ ಹೋಗ್ತೀವಿ. ಅದಲ್ಲದೆ ಆ ಶ್ಲೋಕಗಳಲ್ಲಿ 20 ಶ್ಲೋಕಗಳಲ್ಲಿ ಅತಿ ಮುಖ್ಯವಾದಂತಹ ಶ್ಲೋಕವನ್ನು ವಿಶೇಷವಾಗಿ ನಾವು ಕಂಠಪಾಠ ಮಾಡ್ತೀವಿ. ಯಾಕೆಂದರೆ ಭಗವಂತನ ನೇರವಾಣಿಯಾಗಿರುವಂತಹ ಭಗವದ್ಗೀತೆ, ಅದನ್ನು ಉಚ್ಚಾರಣೆ ಅಥವಾ ಪಠಣೆ ಮಾಡೋದು, ಅದರ ಸ್ಮರಣೆ ಮಾಡೋದು, ಅದರಿಂದ ಸಾಕಷ್ಟು ನಾವು ಭಕ್ತಿ ಲಾಭವನ್ನು ಪಡಿತೇವೆ. ತಮಗೂ ಕೂಡ ಅದರದೊಂದು ಸಣ್ಣ ಪರೀಕ್ಷೆಯನ್ನು ಏರ್ಪಡಿಸಲಾಗುತ್ತೆ. ಅದ್ರ ಕುರಿತಾಗಿ ಈ ದಿನ ಚರ್ಚೆ ಆದಮೇಲೆ ನಾವು ಮತ್ತೊಮ್ಮೆ ಅದ್ರ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀವಿ. 2 ಕ್ವಿಝಸನ್ನು ಕೂಡ ಇಟ್ಟಿರ್ತೀವಿ, ಆನ್ಲೈನ್ ಕ್ವಿಝಸ್. ಅವುಗಳು ನಾವು ಚರ್ಚೆ ಮಾಡುವಂತಹ ಅಂಶಗಳ ಮೇಲೆ ಇರ್ತದೆ. ಅದ್ರ ಕುರಿತಾಗಿ ಕೂಡ ಈ ಕ್ಲಾಸ್ನ ಕೊನೆಯಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಸೊ ವಿಶೇಷವಾಗಿ ಈ ಒಂದು ಅತಿ ಪುಣ್ಯಕರವಾದಂತಹ ಈ ತಿಂಗಳಿನಲ್ಲಿ ಭಗವಂತನ ಕುರಿತಾಗಿ, ಭಗವಂತನ ಈ ವಾಣಿಯ ಕುರಿತಾಗಿ ನಾವು ಚರ್ಚೆಯನ್ನು ಮಾಡಿದಷ್ಟು ನಮ್ಮ ಜೀವನ ಇನ್ನಷ್ಟು ಆನಂದಮಯವಾಗಿ ಸಾರ್ಥಕವಾಗ್ತದೆ. ಭಗವದ್ಗೀತೆ ಬಗ್ಗೆ ಸ್ವಲ್ಪ ಪರಿಚಯವನ್ನು ಹೇಳೋದಾದರೆ, ಭಗವದ್ಗೀತೆ ಇದು ಎಂತಹ ಮಹಾನ್ ಜ್ಞಾನದ ಸಾಗರ ಇದು. ಭಗವದ್ಗೀತೆ ಅಂದರೆ ಭಗವಂತನೇ ಹಾಡಿರುವಂತಹ ಒಂದು ಹಾಡು ಇದು. ಭಗವಂತನ ಗೀತೆಯೇ ಭಗವದ್ಗೀತೆ. ಆದರೆ ಇದು ಎಷ್ಟು ಅರ್ಥಗರ್ಭಿತವಾಗಿದೆ. ಆ ಪರಮ ಪುರುಷನಾದಂತಹ ಶ್ರೀಕೃಷ್ಣ ಆ ಶ್ರೇಷ್ಠ ಮನುಷ್ಯ ವ್ಯಕ್ತಿಯಾದಂತಹ ಅರ್ಜುನನಿಗೆ ನೇರವಾಗಿ ಹೇಳಿದಂತಹ ನುಡಿಗಳಿವು. ಭಗವಂತ ಮನುಷ್ಯನಿಗೆ ಹೇಳಿದಂತಹ ಒಂದು ವಿಶೇಷವಾದಂತಹ ಮಾತು ಇದು, ದಿವ್ಯವಾದದ್ದು.
ಒಂದು ರೀತಿ ಸಂಭಾಷಣೆ ರೂಪದಲ್ಲಿದೆ. ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಅರ್ಜುನ ಶ್ರೀಕೃಷ್ಣನ ಪ್ರಿಯ ಮಿತ್ರ. ಆ, ಆ, ಆತ ಪ್ರಶ್ನೆಗಳನ್ನ ಕೇಳಿದ್ದಾನೆ, ಶ್ರೀಕೃಷ್ಣ ಅದನ್ನು ಉತ್ತರಿಸ್ತಾ ಹೋಗ್ತಾನೆ. ಒಟ್ಟಾರೆ ಇರೋದು 18 ಅಧ್ಯಾಯಗಳು, ಸರಿಸುಮಾರು 700 ಶ್ಲೋಕ. ಆ, ಈ ಪೂರ್ತಿ ಸಂಭಾಷಣೆಯನ್ನ ಮಹಾಭಾರತದಲ್ಲಿ ನಾವು ಕಾಣ್ತೀವಿ. ಆ, ವಿಶೇಷವಾಗಿ ಇದರ ಕುರಿತಾಗಿ ಹೇಳಲಾಗಿದೆ, ಸರಿಸುಮಾರು ಒಂದು ಮುಹೂರ್ತದವರೆಗೆ, ಅಂದರೆ 48 ನಿಮಿಷಗಳ ಸಂಭಾಷಣೆಯಾಗಿತ್ತು ಶ್ರೀಕೃಷ್ಣ ಮತ್ತು ಆತನ ಪ್ರಿಯ ಮಿತ್ರನಾದಂತಹ ಅರ್ಜುನ. ಇವರಿಬ್ಬರು ಕೂಡ ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಆ, ಈ ಒಂದು ಸಂವಾದವನ್ನ ನಡೆಸಿದ್ದರು. ಆ ಸಂಭಾಷಣೆಯಾಗಿತ್ತು ಅಂತ ಹೇಳಿ ಮಹಾಭಾರತ ನಮಗೆ ತಿಳಿಸುತ್ತೆ. ಸೊ ಈ ಸಂಭಾಷಣೆಯಾಗಿದ್ದು ಯಾವ ಸಮಯದಲ್ಲಿ? ಸರಿಸುಮಾರು 5,000 ವರ್ಷಗಳ ಹಿಂದೆ. ಆ, ಇದಕ್ಕೆ ಒಂದು ಇತಿಹಾಸ ಉಂಟು. ಕೆಲವೊಬ್ಬರು ಇದನ್ನ ಒಂದು ರೀತಿ ಕಟ್ಟುಕಥೆ ಅಥವಾ ಒಂದು ಉಪದೇಶ ಹೇಳಲಿಕ್ಕೆ ಮಾಡಿರುವಂತಹ ಮನುಷ್ಯ ನಿರ್ಮಿತವಾದಂತಹ ಒಂದು ಕತೆ ಇರ್ಬೋದು ಅಂತ ಜನ ಹೇಳ್ತಾರೆ. ಆದರೆ ನಾವು ಮಹಾಭಾರತದ ಇತಿಹಾಸವನ್ನ, ಇತಿಹಾಸಕಾರರು ಹೇಳಿರೋ ರೀತಿ ಸರಿಸುಮಾರು 5,180 ವರ್ಷಗಳ ಹಿಂದೆ ನಡೆದಂತಹ ಸತ್ಯ ಘಟನೆಗಳಿವು. ಆ ಜಾಗಗಳು, ಆ ಎಲ್ಲಿ ಈ ಘಟನೆಗಳು ನಡೆದಿದ್ದವು ಅವುಗಳನ್ನು ನಾವು ಇಂದು ಕೂಡ ಕಾಣಬಹುದು. ನಮ್ಮ ಭಾರತದ ರಾಜಧಾನಿಯಾದಂತಹ ದೆಹಲಿ, ಅದು ಹಿಂದಿನ ಸಮಯದಲ್ಲಿ ಹಸ್ತಿನಾಪುರವಾಗಿತ್ತು. ಅದರ ಹತ್ತಿರದಲ್ಲೇ ಇರುವಂತಹ ಒಂದು ಜಾಗ, ಅದು ದೊಡ್ಡ ಯುದ್ಧ ಭೂಮಿಯಾದಂತಹ ಕುರುಕ್ಷೇತ್ರ, ಅದನ್ನು ಈಗಲೂ ಕೂಡ ನಾವು ಕಾಣಬಹುದು. ಭಗವದ್ಗೀತೆಯಲ್ಲೇ ಶ್ರೀಕೃಷ್ಣ ಈ ಒಂದು ಜ್ಞಾನದ ಮಾತುಗಳನ್ನ ತಾನು ಕೋಟ್ಯಾಂತರ ವರ್ಷಗಳ ಹಿಂದೆ ಸೂರ್ಯದೇವನಿಗೆ ಹೇಳಿದ್ದೆ ಅಂತ ತಾನೇ ಹೇಳಿದ್ದಾನೆ. ಹಾಗೆ ನೋಡಿದ್ರೆ ಈ ಭಗವದ್ಗೀತೆ, ಇದರ ಇತಿಹಾಸ ಒಂದು ರೀತಿ ಹೇಳಬೇಕಂದ್ರೆ ಇದನ್ನ ನಾವು ಊಹೆನೂ ಮಾಡ್ಲಿಕ್ಕಾಗೋದಿಲ್ಲ. ಲಕ್ಷಾಂತರ ವರ್ಷಗಳ ಹಿಂದೆ ಇದು ನುಡಿಯಲ್ಪಟ್ಟಿತ್ತು. ಅಲ್ಲಿಂದ ಈಗ ಪ್ರಚಲಿತದಲ್ಲಿದೆ. ಅಷ್ಟೇ ಅಲ್ಲದೆ ಭಗವದ್ಗೀತೆ ಮಹಾಭಾರತದ ಸಂದರ್ಭದಲ್ಲಿ ಈ ಮಾತುಗಳನ್ನು ಶ್ರೀಕೃಷ್ಣ ಅರ್ಜುನನಿಗೆ ಮತ್ತೊಮ್ಮೆ ಆ ಯುದ್ಧ ಭೂಮಿಯಲ್ಲಿ ಹೇಳಿದ. ಇದನ್ನೆಲ್ಲ ಹೇಳ್ತಾ ಇರೋನು ಸಂಜಯ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನ ರಾಜನಾದಂತಹ ಧೃತರಾಷ್ಟ್ರನಿಗೆ ಇದನ್ನೆಲ್ಲ ಆತ ವರ್ಣಿಸ್ತಾ ಇದ್ದಾನೆ. ಹಾಗಾಗಿ ನಾವು ಭಗವದ್ಗೀತೆಯಲ್ಲಿ ಧೃತರಾಷ್ಟ್ರ ಉವಾಚ ಮತ್ತೆ ಸಂಜಯ ಉವಾಚ ಅನ್ನೋ ಒಂದು ಕೆಲವು ಮಾತುಗಳನ್ನು ಕೂಡ ಕಾಣ್ತೀವಿ. ಅವರು ಈ ಶ್ರೀಕೃಷ್ಣ ಮತ್ತೆ ಅರ್ಜುನರ ಸಂವಾದವನ್ನ, ಸಂಜಯ ವಿಶೇಷವಾಗಿ ಆತ ನಮಗೆಲ್ಲ ತಿಳಿಸ್ತಾ ಇದ್ದಾನೆ. ಸೊ ಭಗವದ್ಗೀತೆಯ ಕುರಿತಾಗಿ, ಭಗವದ್ಗೀತೆಯ ಮುಖ್ಯ ಸಂದೇಶದ ಕುರಿತಾಗಿ ನಮ್ಮ ಇಸ್ಕಾನ್ ಕನ್ನಡ ವತಿಯಿಂದ ನಾವು ಕೆಲ ತಿಂಗಳುಗಳ ಹಿಂದೆ ಗೀತಾ ಸಾರ ಅಂತ ಹೇಳಿ ಸರಿಸುಮಾರು 6 ತರಗತಿಗಳ ಒಂದು ಚರ್ಚೆಯನ್ನ ಮಾಡಿದ್ವಿ. ಇದರ ಕುರಿತಾಗಿ ನೀವು ನಮ್ಮ ಇಸ್ಕಾನ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಈ ತರಗತಿಗಳ ರೆಕಾರ್ಡಿಂಗ್ಸ್ನ ಕೇಳಿಬಿಟ್ಟು ನೀವು ಅದರ ಲಾಭವನ್ನು ಪಡಿಬಹುದು. ಈ ದಿನದಿಂದ ನಾವು ಪ್ರಾರಂಭ ಮಾಡ್ತಾ ಇರೋದು ಭಗವದ್ಗೀತೆಯಲ್ಲಿ ಇರುವ 18 ಅಧ್ಯಾಯಗಳಲ್ಲಿ ಆ 15ನೇ ಅಧ್ಯಾಯ. ಆ 15ನೇ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ ಅಂತ. ಆ ಪುರುಷೋತ್ತಮ ಯೋಗದ ಶ್ಲೋಕಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈ ದಿನ ಬನ್ನಿ, ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ ಈ ನಮ್ಮ ಪುರುಷೋತ್ತಮ ಯೋಗ ಚರ್ಚೆಗೆ. ಈ ದಿನ ನಾವು ಆ ಅಧ್ಯಾಯದ ಮೊದಲ ಶ್ಲೋಕವನ್ನು ಚರ್ಚಿಸ್ತಾ ಇದ್ದೀವಿ. ಹಿಂದೆ ನಾನು ಆಗಲೇ ನಿಮಗೆ ವರ್ಣಿಸಿದ ಹಾಗೆ ಕೆಲ ಶ್ಲೋಕಗಳನ್ನು ನಾವು ವಿಶೇಷವಾಗಿ ಒತ್ತು ಕೊಟ್ಟು ಕಂಠಪಾಠ ಮಾಡಿ ಕಲಿತೀವಿ. ಹಾಗಾಗಿ ನಾವು ಉಚ್ಚಾರಣೆ ಮಾಡುವಾಗ ಕೆಲವರಿಗೂ ಕೂಡ ನಾನು ಹೇಳ್ತೇನೆ, ದಯವಿಟ್ಟು ನೀವು ಕೂಡ ನನ್ನ ಹಿಂದೆ ರಿಪೀಟ್ ಮಾಡಿ ಅಂತ. ನೀವು ಎಲ್ಲರೂ ಕೂಡ ಮ್ಯೂಟ್ ಮಾಡಿಕೊಂಡು ತಮ್ಮ ಜಾಗಗಳಲ್ಲೇ ಈ ಶ್ಲೋಕಗಳ ಈ ಪದಗಳನ್ನು ನನ್ನ ಹಿಂದೆ ನೀವು ಕೂಡ ಉಚ್ಚಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ. ಸುನಿಲ್ ಪ್ರಭು ಅವರಿದ್ದಾರಾ? ಹರೇ ಕೃಷ್ಣ. ಸುನಿಲ್ ಪ್ರಭು ಅವರಿದ್ದಾರಾ? ಪ್ರಭು ಹರೇ ಕೃಷ್ಣ ಪ್ರಭು. ಧನ್ಯವಾದ, ಪ್ರಣಾಮ್ ಪ್ರಭು. ಓಕೆ, ನಾನೀಗ ಶ್ಲೋಕಗಳನ್ನ ಹೇಳಿದಾಗ ನೀವು ನನ್ನ ಹಿಂದೆ ರಿಪೀಟ್ ಮಾಡಿ. ಓಕೆ. ಎಸ್ ಪ್ರಭು. ಸೊ 15ನೇ ಅಧ್ಯಾಯದ ಮೊದಲನೇ ಶ್ಲೋಕ ನಾವು ಕಲಿತಾ ಇದ್ದೀವಿ. ಪ್ರತಿ ಶ್ಲೋಕನೂ ಕೂಡ ನಾವು ಈ ರೀತಿ ಉಚ್ಚಾರಣೆ ಮಾಡಿ ಕಲಿತೀವಿ. ಬಟ್ ವಿಶೇಷವಾಗಿ ನಾವೆಲ್ಲರೂ ನಿಮಗೆ ಹೇಳೋದೇನೆಂದರೆ
ಮುಖ್ಯವಾದಂತಹ 4 ಶ್ಲೋಕಗಳನ್ನು ನೀವು ಬಾಯಿಪಾಠ ಕಂಠಪಾಠ ಮಾಡಿ ಅಂತ. ಓಕೆ, ಸೊ ಮೊದಲನೇ ಶ್ಲೋಕ. ಶ್ರೀ ಭಗವಾನ್ ಉವಾಚ. श्रीभगवानुवाच ಸುನಿಲ್ ಪ್ರಭು, ಯಾ, श्रीभगवानुवाच ಬೇರೆಯವರೆಲ್ಲರೂ ಮ್ಯೂಟ್ ಇರಿ ದಯವಿಟ್ಟು. ಹಾ, ಯಾ. ಊರ್ಧ್ವಮೂಲಂ ऊर्ध्वमूलम् ಅಧಃ ಶಾಖಂ अधः शाखम् ಅಶ್ವತ್ಥಂ अश्वत्थम् ಪ್ರಾಹುರವ್ಯಯಂ प्राहुरव्ययम् ಛಂದಾಂಸಿ छन्दांसि ಯಸ್ಯ ಪರ್ಣಾನಿ यस्य पर्णानि ಯಸ್ತಂ ವೇದ यस्तं वेद ಸ ವೇದವಿತ್. स वेदवित्. ಶ್ರೀಭಗವಾನುವಾಚ. श्रीभगवानुवाच ಊರ್ಧ್ವಮೂಲಂ ಅಧಃ ಶಾಖಂ ऊर्ध्वमूलम् अधः शाखम् ಅಶ್ವತ್ಥಂ ಪ್ರಾಹುರವ್ಯಯಂ अश्वत्थं प्राहुरव्ययम् ಛಂದಾಂಸಿ ಯಸ್ಯ ಪರ್ಣಾನಿ छन्दांसि यस्य पर्णानि ಯಸ್ತಂ ವೇದ ಸ ವೇದವಿತ್. यस्तं वेद स वेदवित्. ಶ್ರೀಭಗವಾನುವಾಚ. श्रीभगवानुवाच ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ऊर्ध्वमूलम् अधः शाखम् अश्वत्थं प्राहुरव्ययम् ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. छन्दांसि यस्य पर्णानि यस्तं वेद स वेदवित्. ಈಗ ಪೂರ ಶ್ಲೋಕವನ್ನು ನಾನು ಹೇಳ್ತೀನಿ, ಅದಾದ್ಮೇಲೆ ಸುನಿಲ್ ಪ್ರಭು ನೀವು ಹೇಳಿ, ಆಯ್ತಾ? हाँ प्रभु. ಶ್ರೀ ಭಗವಾನುವಾಚ. ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. हरे कृष्ण. श्रीभगवानुवाच ऊर्ध्वमूलम् अधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित्. हरे कृष्ण. ಓಕೆ, ತುಂಬ ಧನ್ಯವಾದ. ಯಾರಾದರೂ ಭಕ್ತರು ಪ್ರಯತ್ನ ಮಾಡೋದಾದರೆ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ ಇಂಡಿಕೇಟ್ ಮಾಡಬೇಕು. ಒಂದಿಬ್ಬರು ಭಕ್ತರಿಗೆ ನಾವು ಚಾನ್ಸನ್ನು ನೀಡ್ಬೋದು. ಗಂಧರ್ವಿಕಾ ಗೋಪಿ ಅವರು ಹೇಳಿ. ಎಸ್, हरे कृष्ण प्रभु दंडवत् प्रणाम. ಹಾಂ ಹೇಳಿ. श्री भगवान् उवाच ऊर्ध्वमूलम् अधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित्. ಓಕೆ, ಧನ್ಯವಾದ. ದಾಕ್ಷಾಯಿಣಿ ಅವರು ಹೇಳಿ. ಎಸ್. हरे कृष्ण प्रभु. श्रीभगवानुवाच ऊर्ध्वमूलम् अधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित्. ಧನ್ಯವಾದ. ಓಕೆ, ಧನ್ಯವಾದ. ಚೇತಸ್ ಹೇಳಿ. ಹರೇ ಕೃಷ್ಣ ಪ್ರಭು. ಶ್ರೀ ಭಾಗವನುವಾಚ ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಕೊನೆಯದಾಗಿ ಒಬ್ಬರ ಹೆಸರು ಮಾತ್ರ ನಾನು ತಗೊಳ್ತೀನಿ, ಸಮಯ ಕಡಿಮೆ ಇದೆ ಅಂತ. ಓಕೆ, ಮಹಾನಂದ ಅವರು ಹೇಳಿ. ಎಸ್, हरे कृष्ण प्रभु. ಹೇಳಿ. ಹರೇ ಕೃಷ್ಣ. श्री भगवानुवाच ऊर्ध्वमूलम् अधः शाखम् अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदवित्. हरे ಸೊ ನಮ್ಮ कृष्ण. ಧನ್ಯವಾದ. ನನ್ನ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ಕೂಡ ನಿಮ್ಮ ನಾಳೆ ದಿನದ ಸಮಯದಲ್ಲಿ ನಿಮಗೆ ಸಮಯ ಯಾವಾಗ ಸಿಕ್ಕುತ್ತೋ ಆವಾಗ ಇದನ್ನು ಮತ್ತೆ ಮತ್ತೆ ಪಠಣೆ ಮಾಡಿ ಇದನ್ನು ಬೈ ಹಾರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ, ನಾವು ವಿಧಿ ಹೇಗೆ ಹೇಳ್ಕೊಟ್ವಿ, ಮೊದಲು ಒಂದೊಂದು ಪದವನ್ನು ನಾವು ಉಚ್ಚಾರಣೆ ಮಾಡ್ತಾ ಹೋದ್ವಿ, ಅದಾದಮೇಲೆ ಒಂದೊಂದು ಸಾಲನ್ನು, ಅದಾದಮೇಲೆ 2 ಸಾಲನ್ನು ಒಟ್ಟಾಗಿ, ಅದಾದಮೇಲೆ 4 ಸಾಲನ್ನು ಒಟ್ಟಾಗಿ, ಅಂದರೆ ಒಂದು ಶ್ಲೋಕ. ಸೊ ಹೀಗೆ ಮಾಡಿದ್ರೆ ನಿಮಗೆ ಸ್ಪಷ್ಟತೆ ಬರುತ್ತೆ. ಅದಲ್ಲದೆ ನಿಮಗೆ
ಅದು ಸ್ಮರಣೆಯಲ್ಲೂ ಕೂಡ ಇರುತ್ತೆ. ಪದೇ ಪದೇ ಅದನ್ನು ನೀವು ಉಚ್ಚಾರಣೆ ಮಾಡ್ತಾ ಹೋದರೆ. ಸೊ ಹೀಗೆ ಈ ಪ್ರತಿದಿನ ನಾವು ಒಂದೊಂದು ಶ್ಲೋಕವನ್ನು ನಾವು ಕಲಿಬೇಕಾದ್ರೆ ಈ ರೀತಿಯಾದಂತಹ ಒಂದು ಅಭ್ಯಾಸವನ್ನು ಮಾಡ್ತೀವಿ. ತಾವು ಕೂಡ ಇದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದೊಂದು ಶ್ಲೋಕದ ಆ, ಸ್ಮರಣೆ ಕೂಡ ನಿಮಗೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಶ್ಲೋಕನ ನಾವು 4 ಮುಖ್ಯ ಶ್ಲೋಕಗಳಲ್ಲಿ ಒಂದಾಗಿ ಪರಿಗಣಿಸ್ತೀವಿ. ಸೊ ಇದನ್ನು ನೀವು ಬಾಯಿಪಾಠ ಮಾಡಿದ್ರೆ ಮುಂದೆ ನಿಮಗೂ ಕೂಡ ಒಂದು ವಿಶೇಷವಾದಂತಹ ಪರೀಕ್ಷೆ ಇರ್ತದೆ. ಅದನ್ನು ನಾವು ಆಮೇಲೆ ಹೇಳ್ತೀವಿ. ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಕೂಡ ಮಾಡ್ಬೋದು. ಈಗ ಇದರ ಅರ್ಥವನ್ನು ನೋಡೋಣ. ಓಕೆ, ಹರೇ ಕೃಷ್ಣ. ಸೊ ನೋಡಿ, ಪ್ರತಿಯೊಂದು ಶ್ಲೋಕ ಭಗವದ್ಗೀತೆಯಲ್ಲಿ ಅದು ಪ್ರಾರಂಭ ಆಗೋದು ಶ್ರೀ ಭಗವಾನ್ ಉವಾಚ. ಸೊ ಈ ಅಧ್ಯಾಯ ಪ್ರಾರಂಭದಲ್ಲಿ ವ್ಯಾಸರು ಹೇಳಿದ್ದಾರೆ, ಯಾಕೆಂದರೆ ಇದೆಲ್ಲವೂ ಮಹಾಭಾರತ ವೇದವ್ಯಾಸರು ಬರೆದಿರುವಂಥದ್ದು, ಅದರ ಭಾಗವಾದಂತಹ ಭಗವದ್ಗೀತೆ. ಸೊ ಭಗವಾನ್ ಉವಾಚ. ಸೊ ಭಗವಾನ್ ಯಾರು ಇಲ್ಲಿ? ಶ್ರೀಕೃಷ್ಣ. ಶ್ರೀಕೃಷ್ಣನಿಗೆ ಭಗವದ್ಗೀತೆಯಲ್ಲಿ ಭಗವಾನ್ ಅಂತ ಸಂಬೋಧಿಸಿದ್ದಾರೆ. ಭಗವಾನ್ ಇದು ಶಬ್ದ ಬಹಳ ವಿಶೇಷವಾದಂತಹ ಶಬ್ದ. ಸಾಮಾನ್ಯರಿಗೆ ಈ ಶಬ್ದವನ್ನು ಉಪಯೋಗಿಸೋದಿಲ್ಲ. ಇದರ ವರ್ಣನೆಯನ್ನ ಪರಾಶರ ಮುನಿಗಳು ಹೇಳ್ತಾರೆ. ಹೇಗೆ ಯಾವೊಬ್ಬ ವ್ಯಕ್ತಿಯಲ್ಲಿ 6 ವೈಭವಗಳಿವೆಯೋ, ಮುಖ್ಯವಾದಂತಹ ವೈಭವಗಳು ಏನವು? ಅತ್ಯಂತ ಶ್ರೀಮಂತಿಕೆ, ಅತ್ಯಂತ ಸೌಂದರ್ಯ, ಅತ್ಯಂತ ಜ್ಞಾನ, ಅತ್ಯಂತ ಪ್ರಸಿದ್ಧಿ ಅಥವಾ ಖ್ಯಾತಿ, ಅದಾದ ಮೇಲೆ ಅತ್ಯಂತ ಶಕ್ತಿ, ಆನಂತರ ಅತ್ಯಂತ ವೈರಾಗ್ಯ. ಈ 6 ವೈಭವಗಳು ಅಥವಾ ಆಪ್ಯುಲೆನ್ಸಸ್ ಅಂತ ಏನು ಹೇಳ್ತೀವಿ, ಐಶ್ವರ್ಯಗಳು ಅಂತಲೂ ಹೇಳ್ತೀವಿ, ಇವುಗಳಿರುವಂತಹ ಒಬ್ಬ ವ್ಯಕ್ತಿಯನ್ನ ಭಗವಾನ್ ಅಂತ ಹೇಳಿದ್ದಾರೆ. ಈ 6 ವೈಭವಗಳಿರುವಂತಹ ವ್ಯಕ್ತಿ ಅತ್ಯಂತ ಆಕರ್ಷಿತನಾಗಿರ್ತಾನೆ. ಈ ಜಗತ್ತಿನಲ್ಲಿ ಯಾವೊಬ್ಬ ವ್ಯಕ್ತಿ ಆಕರ್ಷಿತನಿದ್ದಾನೋ ನೋಡಿ, ಆತನಲ್ಲಿ ಸೌಂದರ್ಯ, ಶ್ರೀಮಂತಿಕೆ, ಜ್ಞಾನ, ಶಕ್ತಿ ಅಥವಾ ಇತ್ಯಾದಿ ವೈರಾಗ್ಯ ಅಥವಾ ಪ್ರಸಿದ್ಧಿ ಹೆಚ್ಚಾಗಿರ್ತದೆ ಅಲ್ವಾ. ಒಂದಲ್ಲ ಒಂದು ಅಂಶ ಹೆಚ್ಚಿದ್ರೆ ಆತ ಜಗತ್ತಿನಲ್ಲಿ ಆಕರ್ಷಿತನಾಗ್ತಾನೆ. ಸೊ ಈ ಎಲ್ಲ 6 ವೈಭವಗಳಿರುವಂತಹ ಒಬ್ಬ ವ್ಯಕ್ತಿ, ಅತಿ ಉನ್ನತ ಸ್ತರದಲ್ಲಿ 6 ವೈಭವಗಳಿರುವಂತಹ ವ್ಯಕ್ತಿಗೆ ಶ್ರೀಕೃಷ್ಣ ಅಂತ ಹೇಳಲಾಗಿದೆ. ಸೊ ಶ್ರೀಕೃಷ್ಣನಿಗೆ ಭಗವಾನ್ ಅನ್ನೋ ಒಂದು ಶಬ್ದವನ್ನ ಇಲ್ಲಿ ಉಪಯೋಗಿಸಲಾಗ್ತದೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಭಗವಂತ ಏನು ಹೇಳ್ತಾ ಇದ್ದಾನೆ? ಊರ್ಧ್ವ ಮೂಲಂ. ಮೂಲ ಅಂದರೆ ಬೇರು, ರೂಟ್ಸ್ ಅಂತ ಏನು ಹೇಳ್ತೀವಿ. ಒಂದು ವೃಕ್ಷದ ವರ್ಣನೆಯನ್ನ ಮಾಡಲಾಗ್ತಾ ಇದೆ. ಊರ್ಧ್ವ ಅಂದರೆ ಮೇಲ್ಗಡೆ ಅಂತ. ಊರ್ಧ್ವ ಮೂಲಂ. ಸಾಮಾನ್ಯವಾಗಿ ಒಂದು ಮರದ ಬೇರು ಕೆಳಭಾಗದಲ್ಲಿ ಇರ್ತದಲ್ವಾ. ಆದರೆ ಶ್ರೀಕೃಷ್ಣ ವಿವರಿಸ್ತಾ ಇರುವಂತಹ ಈ ಒಂದು ವೃಕ್ಷದ ಬೇರು ಮೇಲ್ಗಡೆ ಇದೆಯಂತೆ. ಊರ್ಧ್ವ ಮೂಲಂ. ಅಧಃ ಶಾಖಂ. ಅಧ ಅಂದ್ರೆ ಸಂಸ್ಕೃತದಲ್ಲಿ ಕೆಳಭಾಗ ಅಂತ. ಶಾಖ ಅಂದ್ರೆ ಕಾಂಡಗಳು ಅಥವಾ ಏನ್ ಹೇಳ್ತಾರೆ, ಬ್ರಾಂಚಸ್, ಅವುಗಳು ಕೊಂಬೆಗಳು ಅಂತ ಏನು ಹೇಳ್ತೀವಿ, ಅವುಗಳು ಕೆಳಭಾಗದಲ್ಲಿವೆ ಅಂತೆ. ಬೇರೆ ಎಲ್ಲಿದೆ? ಮೇಲೆ. ಕೊಂಬೆಗಳು ಎಲ್ಲಿವೆ? ಕೆಳಗೆ. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಇರುವಂತಹ ಮರಗಳಲ್ಲಿ ನಾವೇನ್ ಕಾಣ್ತೀವಿ? ಬೇರೆ ಕೆಳಗಿರುತ್ತೆ, ಭೂಮಿ ಒಳಗಿರುತ್ತೆ ಅಲ್ವಾ. ಕೊಂಬೆಗಳು ಮೇಲಿರ್ತದೆ. ಇದು ಯಾವ ವೃಕ್ಷ? ಶ್ರೀಕೃಷ್ಣ ಹೇಳ್ತಾನೆ, ಈ ವೃಕ್ಷ ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷ ಕೇಳಿದ್ದೀರಾ? ನೋಡಿದ್ದೀರಾ? ಹರೇ ಕೃಷ್ಣ. ಅಶ್ವತ್ಥ ವೃಕ್ಷ ಕೇಳಿರ್ತೀರಾ? ಅಫ್ಕೋರ್ಸ್ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಇದನ್ನ ಕಾಣ್ತೀವಿ. ಅತ್ಯಂತ ಶುಭಕರವಾದದ್ದು ಅರಳಿ ಮರ, ಈ ರೀತಿಯಾಗಿ ಅನೇಕ ವೃಕ್ಷಗಳಲ್ಲಿ ಇದನ್ನು ಕೂಡ ಹೇಳಲಾಗುತ್ತೆ. ಸೊ ಅಶ್ವತ್ಥ ವೃಕ್ಷ, ಈ ವೃಕ್ಷ ವಿಶೇಷವಾಗಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಇದೊಂದು ಅವ್ಯಯ ವೃಕ್ಷ. ಅವ್ಯಯ ಅಂದ್ರೆ ಇದು ಕೊನೆ ಆಗೋದೇ ಇಲ್ಲ, ಇದು ಕಡಿಮೆ ಆಗೋದೇ ಇಲ್ಲ. ಕೊನೆಯಿಲ್ಲದ, ಕಡಿಮೆಯಾಗದಂತಹ ಈ ಒಂದು ಮರವೇ ಅಶ್ವತ್ಥ ವೃಕ್ಷ. ಈ ಅಶ್ವತ್ಥ ವೃಕ್ಷದ ಬೇರು ಮೇಲ್ಗಡೆ ಇದೆ, ಕೊಂಬೆಗಳು ಕೆಳಗಿವೆ. ಅಷ್ಟೇ ಅಲ್ಲದೆ ಎಲೆಗಳ ಬಗ್ಗೆ ಕೃಷ್ಣ ಹೇಳ್ತಾನೆ, ಛಂದಾಂಸಿ ಯಸ್ಯ ಪರ್ಣಾನಿ. ಈ ಮರದ ಎಲೆಗಳೇನಿವೆ ಅವು ವೇದದ ಶ್ಲೋಕಗಳು ಅಥವಾ ಮಾತುಗಳು, ವೇದ ಮಂತ್ರಗಳು.
ಏನಪ್ಪಾ ಇದು, ಯಾವ ವೃಕ್ಷದ ಬಗ್ಗೆ ಮಾತನಾಡ್ತಾ ಇದ್ದಾನೆ ಶ್ರೀಕೃಷ್ಣ? ಏನಿದು ಕನಸಿನಲ್ಲಿ ಕಾಣುವಂತಹ ವೃಕ್ಷದ ತರ ಇದೆಯಲ್ಲ? ಮರದ ಬೇರುಗಳ ಮೇಲೆ, ಕೊಂಬೆಗಳ ಕೆಳಗೆ, ಆ, ಕೊನೆ ಇಲ್ಲದ ವೃಕ್ಷ ಹೇಗೆ ಸಾಧ್ಯ? ಹೌದು, ಅಶ್ವತ್ಥ ವೃಕ್ಷ ತಾವೆಲ್ಲ ನೋಡಿರೋ ಹಾಗೆ ಅದು ಬೇರುಗಳನ್ನ ಕೆಳಬಿಡುತ್ತೆ. ಆನಂತರ ಆ ಬೇರುಗಳು ನೆಲದೊಳಗೆ ಹೋಗಿ ಮತ್ತೆ ಅವು ಮತ್ತೆ ವಿಸ್ತಾರ ಆಗ್ತಾ 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 ದೊಡ್ಡದಾಗಿ ಬೆಳೀತದೆ. ಕೆಲವೊಮ್ಮೆ ಇದು ಕೆಲ ಕಿಲೋಮೀಟರ್ವರೆಗೆ ಹರಡಿಬಿಡುತ್ತೆ. ಆದ್ರೂ ಕೂಡ ಕೊನೆ ಇರುತ್ತಲ್ವಾ? ಎಲ್ಲಿಗೋ ಒಂದ್ ಕಡೆ ಕೊನೆ ಆಗತ್ತೆ. ಬಟ್ ಶ್ರೀಕೃಷ್ಣ ಹೇಳ್ತಾ ಇರುವಂತಹ ಈ ವೃಕ್ಷದ ಕೊನೆ ಇಲ್ವಂತೆ. ಅಬ್ಬಬ್ಬಾ! ಸೊ ಈ ಶ್ಲೋಕದಲ್ಲಿ ಈ ವೃಕ್ಷದ ಹೆಸರೇನ್ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ? ದಯವಿಟ್ಟು ನೋಡಿ, ಈ ವೃಕ್ಷದ ಹೆಸರೇನು? ಅಶ್ವತ್ಥ ವೃಕ್ಷ. ಅಶ್ವತ್ಥ. ಈ ಹೆಸರು ಬಹಳ ಮುಖ್ಯ. ಈ ಹೆಸರಿನಿಂದ ಒಂದು ರಹಸ್ಯವನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಶ್ವ, ಸಂಸ್ಕೃತದಲ್ಲಿ ಶ್ವ ಅಂದ್ರೆ ನಾಳೆ ಅಂತ. ಏನಂತ? ನಾಳೆ. ಅಶ್ವ, ಅಶ್ವತ್ಥ ಅಂದ್ರೆ ಯಾವುದಕ್ಕೆ ನಾಳೆ ಇಲ್ಲವೋ ಅದಕ್ಕೆ ಅಶ್ವತ್ಥ ಅಂತ ಹೇಳಿದ್ದಾರೆ. ಆದರೆ ಅಶ್ವತ್ಥ ನಾವು ಕಾಣೋ ಹಾಗೆ ಅದು ತುಂಬಾ ವಿಸ್ತಾರವಾಗಿ ಹರಡತ್ತೆ ಅಲ್ವಾ? ತುಂಬಾ ವಿಸ್ತಾರವಾಗಿ ಹರಡುತ್ತೆ. ಆದರೆ ಅದರ ಅರ್ಥ ಏನು? ಅದಕ್ಕೆ ನಾಳೆ ಇಲ್ಲ ಅಂತೆ. ಅರ್ಥ ಏನಿದ್ರ ಅರ್ಥ ಅಂದ್ರೆ ಈ ವೃಕ್ಷ ಇದು ಶಾಶ್ವತವಲ್ಲ. ಇಲ್ಲಿ ಒಂದು ಸಾಂಕೇತಿಕ ಅರ್ಥವಿದೆ, ಆನ್ ಇಂಪ್ಲೈಡ್ ಮೀನಿಂಗ್ ಅಂತ ಹೇಳ್ತಾರೆ. ಸೊ ಇದೊಂದು ರೂಪಕ ಅಥವಾ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈ ಜಗತ್ನಲ್ಲಿ ಅಫ್ಕೋರ್ಸ್ ಶ್ರೀಕೃಷ್ಣ ವರ್ಣಿಸ್ತಾ ಇರುವಂತಹ ಈ ವೃಕ್ಷ ಹೇಗ್ ಕಾಣುತ್ತೆ? ಇದು ಹೇಗ್ ಕಾಣುತ್ತೆ ಅಂದ್ರೆ ಇದರ ಬೇರು ಮೇಲಿದೆ ಅಲ್ವಾ? ಈಗ ತಾನೇ ನೋಡಿದ್ವಲ್ವಾ ನಾವು? ಬೇರು ಮೇಲಿದೆ ಅಂತೆ, ಇದರ ಕೊಂಬೆಗಳು ಕೆಳಗಿವೆ, ಮತ್ತೆ ಎಲೆಗಳು ಕೂಡ ಕೆಳಗೆ ಇರ್ತಾವಲ್ವಾ? ಕೊಂಬೆ ಎಲ್ಲಿದೆಯೋ ಅಲ್ಲಿ ಎಲೆಗಳು ಇರ್ತದೆ ಅಲ್ವಾ? ಹೌದಲ್ವಾ? ಸೊ ಹೀಗೆ ಇದು ಹರಡಿದೆ. ಇದನ್ನ ನಾವ್ ಎಲ್ಲಿ ಕಾಣ್ತೀವಿ? ಎಲ್ಲಿ ಕಾಣ್ತೀವಿ ಈ ರೀತಿ? ಜಗತ್ನಲ್ಲಿ ಕಾಣ್ತೀವ ಈ ರೀತಿಯಾದಂತಹ ಮರ? ನಮ್ಮ ಗುರುಗಳಾದಂತಹ ಶ್ರೀಲ ಪ್ರಭುಪಾದರ ಆಚಾರ್ಯರು ಹೇಳ್ತಾರೆ, ಈ ಜಗತ್ನಲ್ಲಿ ಈ ರೀತಿಯಾದಂತಹ ಮರ ಕಾಣ ಸಿಗುತ್ತೆ. ಎಲ್ಲಿ ಕಾಣ ಸಿಗುತ್ತೆ ಗೊತ್ತಾ? ನೀರಿನ ದಡದಲ್ಲಿ. ಸೊ ಶ್ರೀಕೃಷ್ಣ ಹೇಳಿರುವಂತಹ ಈ ಮರ ಇದು ಪ್ರತಿಬಿಂಬದಲ್ಲಿ ಕಾಣಸಿಗುತ್ತೆ. ನೀರಿನ ಮೇಲೆ ಮೂಡಿರುವಂತಹ ಆ ರಿಫ್ಲೆಕ್ಷನ್, ಪ್ರತಿಬಿಂಬದಲ್ಲಿ ಈ ರೀತಿಯಾದ ಮರ ಕಾಣಸಿಗುತ್ತೆ ಅಲ್ವಾ? ನೀರಿನಲ್ಲಿ ಪ್ರತಿಬಿಂಬ ಅದು ಉಲ್ಟಾ ಕಾಣುತ್ತಲ್ವಾ? ಹೌದ್ ತಾನೆ? ಸೊ ಅದರಲ್ಲಿ ಮೇಲಿರುವಂತಹ ವಸ್ತು ಕೆಳಗೆ ಕಾಣುತ್ತೆ, ಕೆಳಗಿರುವಂತಹ ವಸ್ತು ಮೇಲ್ ಕಾಣುತ್ತೆ. ಆದರೆ ಪ್ರತಿಬಿಂಬ, ರಿಫ್ಲೆಕ್ಷನ್ ಕಾಣಬೇಕಂದ್ರೆ ಅಲ್ಲಿ ಒಂದು ಬಹಳ ಮುಖ್ಯವಾದಂತಹ ಅಂಶ ಇರಬೇಕು. ಏನದು? ಅದಿಲ್ಲ ಅಂದ್ರೆ ಪ್ರತಿಬಿಂಬ ಕಾಣೋದೇ ಇಲ್ಲ. ಏನದು? ಮೂಲ ವಸ್ತು ಇರಬೇಕು. ಓಕೆ, ಮೂಲ ವಸ್ತು ಇರಬೇಕು. ಹೌದು, ನೀರು ಇರಬೇಕು. ಇನ್ನೊಮ್ಮೆ ಹೇಳಿ, ಏನದು? ನೀರು ಇರಬೇಕು. ನೀರಿರ್ಬೇಕು. ನೀರಿಲ್ಲ ಅಂದ್ರೆ ನೀರಿನ ಮೇಲೆ ಪ್ರತಿಬಿಂಬ ಕಾಣಸಿಗುತ್ತಾ? ಇಲ್ಲ. ಸೊ ಈ ಒಂದು ವರ್ಣನೆಯನ್ನು ನಾವು ನೋಡ್ತಾ ಇದ್ದೀವಿ. ಇದರ ಅರ್ಥ ಏನು? ಶ್ರೀಕೃಷ್ಣ ಹೇಳ್ತಾ ಇರೋದು ಏನಂದ್ರೆ, ಈ ಒಂದು ತಲೆ ಕೆಳಗೆ ಕಾಣ್ತಾ ಇರುವಂತಹ ವೃಕ್ಷ ಏನಿದೆ, ಈ ವೃಕ್ಷ ಈ ಭೌತಿಕ ಜಗತ್ತು. ಈ ಭೌತಿಕ ಜಗತ್ತು ಇದು ತಲೆ ಕೆಳಗೆ ಅಥವಾ ಪ್ರತಿಬಿಂಬದಂತೆ ಕಾಣುತ್ತೆ. ಸೊ ಪ್ರತಿಬಿಂಬ ಇದೆ ಅಂದಮೇಲೆ ಮೂಲ ವಸ್ತು ಅಥವಾ ಮೂಲ ಆ ವೃಕ್ಷ ಇರಲೇಬೇಕಲ್ವಾ? ಹೌದು. ಆ ಮೂಲ ವೃಕ್ಷ ಯಾವ್ದು ಹಾಗಾದ್ರೆ? ಅದೇ ಅಶ್ವತ್ಥ ವೃಕ್ಷ. ಹೌದು, ಪ್ರತಿಬಿಂಬ ಭೌತಿಕ ಜಗತ್ತು. ಆದರೆ ಮೂಲ ವೃಕ್ಷ, ನಿಜ ವೃಕ್ಷ ಅದು ಏನು? ಆಧ್ಯಾತ್ಮಿಕ ಜಗತ್ತು. ಆಧ್ಯಾತ್ಮಿಕ ಜಗತ್ತು ಬಹಳ ಮುಖ್ಯವಾದಂತಹ ಅರ್ಥ ಇದು ಭಗವಂತ ಹೇಳ್ತಾ ಇರೋದು. ಸೊ ಮೂಲ ವೃಕ್ಷ, ಮೂಲ ಜಗತ್ತು, ನಿಜ ಜಗತ್ತು ಯಾವುದದು? ಆಧ್ಯಾತ್ಮಿಕ ಜಗತ್ತು.
ಅದರ ಪ್ರತಿಬಿಂಬ ಈ ಭೌತಿಕ ಜಗತ್ತು, ಈ ಸಂಸಾರ. ನಾವು ನಮ್ಮ ಕಣ್ಣಿಗೆ ಗೋಚರವಾಗ್ತಾ ಇರುವಂತಹ ನಾವು ಅನುಭವಿಸ್ತಾ ಇರುವಂತಹ ಈ ಜಗತ್ತೇನಿದೆ, ಈ ಅಸ್ತಿತ್ವ ಏನಿದೆ, ಈ ವಿಶ್ವ ಏನಿದೆ, ಬ್ರಹ್ಮಾಂಡ ಏನಿದೆ, ಇದೆಲ್ಲವೂ ಕೂಡ ಆ ತಲೆ ಕೆಳಗಿರುವಂತಹ ವೃಕ್ಷ ಪ್ರತಿಬಿಂಬ. ಪ್ರತಿಬಿಂಬ ಯಾವಾಗ್ಲೂ ಕಾಣಸಿಗತ್ತಾ ಹೇಳಿ? ಯಾವಾಗ್ಲೂ ಕಾಣಸಿಗತ್ತಾ? ಮಧ್ಯಾಹ್ನದಲ್ಲಿ ಇರಲ್ಲ. ಸೂರ್ಯ 12 o'clock ಅಲ್ಲ, ಅಲ್ಲಿ ಈಗ ತಾನೇ ಇದ್ದಾಗ ಒಬ್ರು ಯಾರೋ ಹೇಳಿದ್ರೆ ಆ ಅಂಶ ನಾನು ಮರ್ತು ಬಿಟ್ಟೆ ಹೇಳೋದು. ಯಾವ ಒಂದು ಅಂಶ ಇದ್ರೆ ಪ್ರತಿಬಿಂಬ ಕಾಣುತ್ತೆ ನಮ್ಗೆ? ನೀರು ಇರಬೇಕು, ಮೂಲ ವಸ್ತು ನೀರು ಇರಬೇಕು. ಇರಬೇಕು. ನೀರು ಇಲ್ಲ ಅಂದ್ರೆ ಮೂಲ ವಸ್ತು ಇದ್ರೂ ಕೂಡ ಪ್ರತಿಬಿಂಬ ಕಾಣೋದಿಲ್ಲ, ಕಾಣಲ್ಲ. ಹೌದಲ್ವಾ? ಹೌದು. ಇಲ್ಲಿ ಮೂಲ ಹಾಕಿದ್ರೆ ನೀರು ಏನು? ಈಗ ಈ ಪ್ರಪಂಚ ಪ್ರತಿಬಿಂಬ ಭೌತಿಕ ಜಗತ್ತು, ಮೂಲ ವೃಕ್ಷ ಆಧ್ಯಾತ್ಮಿಕ ಜಗತ್ತು. ಸೊ ನೀರು ಏನು? ಈ ಪ್ರಪಂಚದಲ್ಲಿ ಮಾನವನ ಒಂದು ಬುದ್ಧಿ. ಓಕೆ. ಮಾಯೆ ಮಾಯೆ. ನಮ್ಮ ಆಚಾರ್ಯರು ಹೇಳ್ತಾರೆ, ಈ ನೀರು ಇದು ಆಸೆ. ಮೆಟೀರಿಯಲ್ ಡಿಸೈರ್ಸ್. ಆಸೆ, ಆಸೆಗಳ ಕಾರಣದಿಂದಾಗಿ ಈ ಪ್ರತಿಬಿಂಬ ಕಾಣಸಿಗುತ್ತೆ ನಮಗೆ. ನಾವು ಕೆಲವು ಆಸೆಗಳನ್ನ ಪಟ್ಟಿದ್ದರಿಂದ ಈ ಜಗತ್ತಿನಲ್ಲಿ ಇದ್ದೀವಿ. ಅರ್ಥವಾಗ್ತಾ ಇದ್ದ? ನಾವೆಲ್ಲ ಎಲ್ಲಿರೋದು? ಈ ಪ್ರತಿಬಿಂಬ ತಲೆ ಕೆಳಗಿರುವಂತಹ ಈ ವೃಕ್ಷದಲ್ಲಿ ನಾವು ವಾಸಿಸ್ತಾ ಇದ್ದೀವಲ್ವಾ? ಸೊ ಕೆಲ ಆಸೆಗಳ ಕಾರಣದಿಂದ ನಾವು ಈ ವೃಕ್ಷದಲ್ಲಿ ಇದ್ದೀವಿ ಅಂತ ನಮ್ಮ ಗುರುಗಳು, ಆಚಾರ್ಯರು ಶ್ರೀಕೃಷ್ಣನ ಮಾತುಗಳನ್ನು ಅನುಸರಿಸಿ ಹೇಳ್ತಾ ಇದ್ದಾರೆ. ಸೊ ಬಹಳ ಮುಖ್ಯವಾದಂತಹ ಅಂಶಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಹೀಗೆ ಈಗೇನೆಲ್ಲ ನಾವು ನೋಡಿದ್ವಿ ಅನ್ನೋದನ್ನ ಒಮ್ಮೆ ಸಾರಾಂಶ ರೂಪದಲ್ಲಿ ನೋಡೋದಾದ್ರೆ, ಅಶ್ವತ್ಥ ವೃಕ್ಷ ಏನಿದೆ, ಶ್ರೀಕೃಷ್ಣ ಹೇಳಿದ ಹಾಗೆ ಇದು ಅವ್ಯಯ ವೃಕ್ಷ, ಇದಕ್ಕೆ ಕೊನೆಯಿಲ್ಲ. ಅಂದರೆ ಸಂಸಾರಕ್ಕೆ ಕೊನೆಯಿಲ್ಲ. ಈ ಸಂಸಾರದಲ್ಲಿ ನಾವು ಮಾಡುವ ಕಾರ್ಯಗಳಿಗೆ ಕೊನೆಯಿಲ್ಲ, ಅದು ಎಂದು ಮುಗಿಯೋದಿಲ್ಲ ಅಂತೆ. ಒಂದು ಸುಂದರವಾದಂತಹ ಕಥೆ ನೆನಪಾಗ್ತಾ ಇದೆ ನನಗೆ. ಶ್ರೀಲ ಪ್ರಭುಪಾದರು ಹೇಳಿದ್ರು, ಒಂದ್ಸಲ ನಾರದ ಮುನಿಗಳು ಒಬ್ಬ 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 ವ್ಯಕ್ತಿಯ ಬಳಿ ಹೋಗ್ತಾರೆ. ಆ ವ್ಯಕ್ತಿಯ ಹೆಸರು ಕೈಲಾಶ ಅಂತ. ಏನಂತ ಏನ ಹೆಸರು? ಕೈಲಾಶ್. ಸೊ ಆತನ ಬಳಿ ಹೋಗ್ತಾರೆ. ಆತ ಜಮೀನ್ದಾರ, ಬಹಳ ಧಾರ್ಮಿಕ ವ್ಯಕ್ತಿ. ಆತನ ಬಳಿ ನಾರದ ಮುನಿಗಳು ಹೋಗಿ, ನೋಡಪ್ಪ, ಈಗ ನೀನು ಎಷ್ಟೆಲ್ಲ ಪಡೆದಿದ್ದೀಯಾ, ಸಮೃದ್ಧನಾಗಿದೆಯಾ, ಎಲ್ಲವೂ ನಿನಗೂ ದೊರಕಿದೆ, ಈಗ ನೀನು ಭಕ್ತಿಯನ್ನು ಕೈಗೊಳ್ಳೋ, ಭಗವಂತನ ನಾಮಸ್ಮರಣೆಯನ್ನ ಮಾಡು, ಭಗವದ್ಗೀತೆಯನ್ನ ಓದು ಅಂತ ಅವರು ಉಪದೇಶಿಸಿದರು. ಕೈಲಾಶ್ ಆ ವ್ಯಕ್ತಿ ಏನಿದ್ದ ನಾರದ ಮುನಿಗಳನ್ನು ಗೌರವಿಸ್ತಾನೆ. ಆದರೆ ಆತ ಹೇಳ್ದ, ನಾರದ ಮುನಿಗಳೇ, ನಿಮ್ಮ ಮಾತು ಅದು ಸತ್ಯ, ಶತಸಿದ್ಧ ಸತ್ಯ, ಅದನ್ನ ಪಾಲಿಸಲೇಬೇಕು, ಎಲ್ಲರೂ ಪಾಲಿಸ್ಬೇಕು, ನಾನು ಪಾಲಿಸ್ತೀನಿ. ಆದರೆ ಈಗ ತಾನೇ ನಾನೊಂದು ದೊಡ್ಡ ವ್ಯಾಪಾರವನ್ನು ಕೈಗೊಂಡಿದ್ದೀನಿ, ಅದು ಇನ್ನೇನು ಬೆಳೀತಾ ಇದೆ, ಎಷ್ಟೊಂದು ಜನ ಪೈಪೋಟಿಗೆ ನಿಂತಿದ್ದಾರೆ, ಅನೇಕ ದ್ವೇಷಿಗಳಿದ್ದಾರೆ ನನಗೆ. ಅಷ್ಟೇ ಅಲ್ಲದೆ ನನ್ನ ಮಕ್ಕಳು ಇನ್ನು ಸಣ್ಣವರು. ಸೊ ಸ್ವಲ್ಪ ಸಮಯ ನೀಡಿ, ಅದನ್ನ ನಾನು ಪೂರ್ತಿ ಮಾಡಿದ್ಮೇಲೆ ಮತ್ತೆ ನಾನು ಅದಾದ್ಮೇಲೆ ನೀವು ಹೇಳಿದ ಹಾಗೆ ಭಕ್ತಿಯನ್ನು ಪಾಲಿಸ್ತೀನಿ. ನಾಮಸ್ಮರಣೆ, ಜಪ, ಭಗವಂತನ ಸೇವೆ, ಇದೆಲ್ಲ ಭಗವದ್ಗೀತೆ ಓದಿದ್ದು ಇದೆಲ್ಲ ಮಾಡ್ತೀನಿ ಅಂತ ಹೇಳ್ದ. ಅದಾದ ಮೇಲೆ ನಾರದ ಮುನಿಗಳು ಆಯ್ತಾ ಅಂತ ಹೇಳಿ ಆತನ ಮನೆಯಿಂದ ಹೋದ್ರು. ಕೆಲವು ವರ್ಷಗಳಾದ ಮೇಲೆ ಬಂದ್ರು. ಆಗ ನೋಡ್ತಾರೆ, ಕೈಲಾಶ್ ಆತ ದೊಡ್ಡ ಜಮೀನ್ದಾರ, ಅವನ ವ್ಯಾಪಾರ ತುಂಬಾ ಚೆನ್ನಾಗಿ ಬೆಳೆದಿದೆ ಕೂಡ, ಅವನ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರಿಗೆ ಆತ ಮದುವೆಯನ್ನು ಏರ್ಪಡಿಸಿದನಾಗ್ಲೇ ಅವ್ರಿಗೆ ಮಕ್ಕಳಾಗಿದ್ದಾವೆ. ಈಗ ನಾರದ ಮುನಿಗಳು ಹೋಗಿ ಅದೇ ವ್ಯಕ್ತಿ, ಆ ವ್ಯಕ್ತಿ ಹೆಸರೇನು? ಕೈಲಾಶ್. ಆತನ ಬಳಿ ಹೋಗ್ತಾರೆ. ಅವ್ರು ಹೇಳ್ತಾರೆ, ಈಗ ನೀನು ಎಲ್ಲ ನಿನ್ನ ಜೀವನ ಪೂರ್ತಿ ಎಲ್ಲ ಸೆಟ್ಲ್ ಆಗಿದೆ ಅಲ್ವಾ, ಕೊನೆ ಆಯ್ತಲ್ವಾ, ಎಲ್ಲ ಸರಿ ಮಾಡಿದ್ಯಲ್ವಾ, ಸೆಟಲ್ ಮಾಡಿದ್ಯಲ್ವಾ, ಈಗ ನೀನು ಭಗವಂತನ ಭಕ್ತಿಯನ್ನ ಸ್ಟಾರ್ಟ್ ಮಾಡು, ಪಾಲನೆ ಮಾಡು ಈಗ್ಲಾದ್ರು ಅಂತ. ಆತ ಹೇಳ್ತಾನೆ, ಅರೆ ನಾರದ ಮುನಿಗಳೇ, ನೀವು ಹೇಳಿರೋ ಮಾತು ಅದನ್ನ ನಾನು ಎಂದೂ ಮರ್ತಿಲ್ಲ, ಅದು ನೆನ್ಪಿಟ್ಕೊಂಡಿದ್ದೀನಿ ನಾನು. ಆದರೆ ಈಗ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ, ನನ್ನ ಮೊಮ್ಮಕ್ಕಳನ್ನ ನೋಡ್ಕೊಳೋರೇ ಇಲ್ಲ. ಅಷ್ಟೇ ಇಲ್ದೆ ನನ್ನ ಮಕ್ಕಳು ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ, ನನ್ನ ಜಮೀನನ್ನ ನೋಡ್ಕೊಳ್ಳೋರು ಯಾರು? ಹಾಗಾಗಿ ನಾನೇ ಪೂರ್ತಿ ಜಮೀನನ್ನ ಕಾವಲು ಕಾಯ್ತಾ ಇದ್ದೀನಿ.
ಆ ಜನ ಬಂದು ತಪ್ಪು ಉಪಯೋಗ ಮಾಡಬಾರ್ದು ಅಂತ ಹೇಳಿ ನಾನೇ ಕಾವಲು ಕಾಯ್ತಾ ಇದ್ದೀನಿ ಸಂಪತ್ತನ್ನ ಎಲ್ಲ ಒಡೆತನವನ್ನ. ಇನ್ನೇನು ಸ್ವಲ್ಪ ದಿನ ಆದ್ಮೇಲೆ ಅವ್ರು ಕಲ್ತ್ಕೊಂಡ್ಬಿಡ್ತಾರೆ, ಅದಾದ್ಮೇಲೆ ಅವ್ರಿಗೆ ಕೈ ವಹಿಸ್ಬಿಟ್ಟು ನಾನು ನಿರಾಳ ಆಗ್ಬಿಟ್ಟು ಇದೆಲ್ಲ ಮಾಡ್ತೀನಿ ಅಂತ ಹೇಳ್ದ. ಅಯ್ಯೋ ಏನು ಇವನು ಕಾರಣದ ಮೇಲೆ ಕಾರಣ ಕೊಡ್ತಾ ಇದ್ದಾನೆ ಅಂತ ಹೇಳಿ ನಾರದ ಮುನಿಗಳು ಆಯ್ತಪ್ಪ ಅಂತ ಹೇಳಿ ಹೋದ್ರಂತೆ. ಅದಾದ್ಮೇಲೆ ಮತ್ತೆ ಕೆಲ ವರ್ಷಗಳಾದ ಮೇಲೆ ಬಂದ್ರು. ಆಗ ಬರ್ತಾರೆ, ನೋಡ್ತಾರೆ ಮೊಮ್ಮಕ್ಕಳು ದೊಡ್ಡವರಾಗಿದ್ದಾರೆ, ಅವನ ಮಕ್ಕಳು ಆಗ್ಲೇ ವಯಸ್ಸು ಅಲ್ಲೇ ಮೀರಿದೆ ಅವ್ರದ್ದು. ನೋಡ್ತಾರೆ ಎಲ್ಲಿದ್ದಾನೆ ಕೈಲಾಸ್, ಎಲ್ಲಿದ್ದಾನೆ ಕೈಲಾಸ್ ಅಂತ. ಅಲ್ಲಿ ಒಂದು ಗೋಡೆ ಮೇಲೆ ಒಂದು ಫೋಟೋ ಇದೆ, ಫೋಟೋ ಮೇಲೆ ಹೂವಿನ ಹಾರ ಹಾಕಿದ್ದಾರೆ. ಆಗ ಆತನಿಗೆ ಗೊತ್ತಾಗತ್ತೆ, ಅಯ್ಯೋ ನಾರದರೆ ಗೊತ್ತಾಗತ್ತೆ, ನಾನು ಇಷ್ಟೊಂದು ಈತನನ್ನ ಕೇಳ್ಕೊಂಡೆ, ಹೇಳ್ದೆ, ಈತ ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿ ಆತ ಈಗ ಸತ್ತು ಹೋಗಿದ್ದಾನೆ, ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಅವರು ಆ ಮನೆಯಿಂದ ಹೊರಗೆ ಬರ್ತಾ ಇದ್ಬೇಕಾದ್ರೆ ಭೌ 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 ಅಂತ ಹೇಳಿ ನಾಯಿ ಬಂತಂತೆ. ಏನಿದು ಅಂತ ಹೇಳಿ ನೋಡಿದಾಗ ಅದೇನೋ ನಾಯಿ ಪದೇ ಪದೇ ಆತನ ನಾರದರ ಬಳಿ ಬಂದು ಜೋರಾಗಿ ಬೊಗಳ್ತಾ ಇತ್ತು, ಏನೋ ಹೇಳಲಿಕ್ಕೆ ಬಯಸ್ತಾ ಇತ್ತು ಅಂತ ನಾರದರು ಆ ಒಂದು ಪ್ರಾಣಿಗೆ ಒಂದು ಶಕ್ತಿಯನ್ನು ಕೊಟ್ಟಾಗ ಅದು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಆಗ ಅದು ಹೇಳುತ್ತೆ, ನಾರದ್ರೆ ನಾನೇ ಆ ಕೈಲಾಶ್, ನಾನೇ. ನೀವು ನೆನ್ಪಿದ್ಯಾ ನನಗೆ ಆ ಉಪದೇಶ ಹೇಳಿದ್ರಿ, ನಾನೇ ಆ ಕೈಲಾಶ್. ಅಯ್ಯೋ ನೋಡು, ನಿನ್ನ ಆಸಕ್ತಿ ಕಾರಣದಿಂದಾಗಿ ನೀನೇನಾಗಿದೀಯ, ಯಾವುದನ್ನು ಕಾಯ್ತೀನಿ ಅಂತ ಹೇಳಿ ನೀನು ನಿನ್ನ ಭಕ್ತಿನ ಮುಂದೆ ಹಾಕಿದ್ಯೋ ಅದೇ ಜಾಗದಲ್ಲಿ ನೀನೀಗ ನಾಯಿಯಾಗಿ ಹುಟ್ಟಿದೀಯ. ಈಗಲಾದರೂ ಮುಂದೆ ಭಕ್ತಿ ಮಾಡೋ ಅಂತ ಹೇಳಿ ನಾಯಿಗೂ ಕೂಡ ಉಪದೇಶ ಹೇಳ್ತಾರೆ ನಮ್ಮ ನಾರದರು. ಆಗ ನಾಯಿ ಹೇಳುತ್ತೆ, ಅದೇ ನಾರದರೆ ನೀವು ಹೇಳೋ ಮಾತಲ್ಲಿ ಒಂದು ಅನುಮಾನ ಇಲ್ಲ, ಒಂದು ಸಂಶಯ ಇಲ್ಲ, ಅದನ್ನ ತೆಗೆದು ಹಾಕೋದೇ ಇಲ್ಲ, ಅದು ಶತಸಿದ್ಧ ಸತ್ಯ, ಅದನ್ನು ಮಾಡೋದು ಇದ್ದೇ ಇದೆ. ಆದರೆ ಏನು ಮಾಡೋದು, ನನ್ನ ಮಕ್ಕಳು ಅವ್ರ ಕಾರ್ಯದಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾರೆ, ಈಗಲೂ ಕೂಡ ನಾನು ಆ ಜಮೀನನ್ನ ಕಾವಲು ಕಾಯ್ತಾನೇ ಇದ್ದೀನಿ. ಅಯ್ಯೋ ಅಂತೇಳಿ ನಾರದರು ತಲೆ ಹೊಡ್ಕೊಂಡ್ರಂತೆ. ಏನಪ್ಪ ಇದು, ಈ ವ್ಯಕ್ತಿ ಆಸೆ, ಈ ವ್ಯಕ್ತಿ ಆಸಕ್ತಿಗೆ ಕೊನೆಯೇ ಇಲ್ವಲ್ಲ ಅಂತ ಹೇಳಿ ಅವರು, ಆಯ್ತು ಬಿಡು, ನೀನು ಯಾವಾಗ ತಿಳಿಯುತ್ತೋ ಅವಾಗ ಮಾಡು ಅಂತ ಹೇಳಿ ಅಲ್ಲಿಂದ ಒಂದು ರೀತಿ ಬೇಸತ್ತು ಹೋದ್ರು. ಆದರೂ ಕೂಡ ಅವರ ಕರುಣೆಯನ್ನ ಕಾರಣದಿಂದಾಗಿ ಮತ್ತೆ ಕೆಲ ವರ್ಷಗಳಾದ್ಮೇಲೆ ಬಂದರು. ಅಟ್ಲೀಸ್ಟ್ ನಾಯಿ ಈಗಾದರೂ ಅದು ತನ್ನ ಸತ್ಯ ತಿಳ್ಕೊಂಡು ಅದಾದ್ರೂ ಭಕ್ತಿ ಮಾಡ್ಲಿಕ್ಕೆ ಮುಂದೆ ಹೋಗಿದೆಯೋ ಏನೋ ಭಗವಂತನ ಕುರಿತಾಗಿ ಅಂತ ಹೇಳಿ ಮತ್ತೊಮ್ಮೆ ಕೇಳಲಿಕ್ಕೆ ಬಂದರು, ನೋಡ್ಲಿಕ್ಕೆ ಬಂದರು, ಎಲ್ಲಿದೆ ಆ ನಾಯಿ ಅಂತ ಹುಡುಕೊಳ್ತಾ ಬಂದರು. ಆದರೆ ಅಲ್ಲಿ ವಿಚಾರ ಮಾಡಿದ್ಮೇಲೆ ಗೊತ್ತಾಯಿತು, ಆ ನಾಯಿನೂ ಸತ್ತು ಹೋಗ್ಬಿಟ್ಟಿತ್ತು. ಆ ನಾಯಿ ಏನಾಗಿತ್ತು? ಹರೇ ಕೃಷ್ಣ, ನಾಯಿನೂ ಸತ್ತು ಹೋಗ್ಬಿಟ್ಟಿತ್ತು. ಅಯ್ಯೋ ಅಂತ ಹೇಳಿ ಏನು ಅಲ್ಲಿಂದ ಹೊರಡ್ತಾ ಇದ್ದಾರೆ, ಅಲ್ಲಿ ಅಂತ ಹೇಳಿ ಒಂದು ಸಣ್ಣ ಜೀವ ಮುಂದೆ ಬರ್ತಾ ಇದೆ. ಏನಿದು ಅಂತ ಹೇಳಿ ನೋಡಿದಾಗ ಒಂದು ಹಾವು ಹೆಡೆ ಎತ್ತಿ ನಿಂತಿದೆ. ಹೆಡೆ ಎತ್ತಿ ನಿಂತಿದೆ ಅಂತ ಏನೋ ತುಂಬಾ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ಗೊತ್ತಾಗುತ್ತೆ ನಾರದರಿಗೆ ಏನೋ ಹೇಳಲಿಕ್ಕೆ ಬಯಸ್ತಿದೆ ಅಂತೆ. ಅದಕ್ಕೆ ಶಕ್ತಿ ಕೊಟ್ಟಾಗ ಅದು ಮಾತಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಹೇಳುತ್ತೆ, ಏನ್ ಹೇಳಿರ್ಬೋದು, ಏನ್ ಹೇಳಿರ್ಬೋದು ಅದು? ನಾನೇ ಕೈಲಾಸ. ನಾನೇ ಕೈಲಾಶ್. ನಾರದರೆ ನೆನಪಿದೆಯಾ? ನಾನು ಯೌವನದಲ್ಲಿದ್ದಾಗ, ಆದ್ಮೇಲೆ ನಾನು ಮುಪ್ಪನಲ್ಲಿದ್ದಾಗ, ಆಮೇಲೆ ನಾಯಿ ಆದಾಗ್ಲೂ ಕೂಡ ನೀವು ಬಂದು ನನಗೆ ಉಪದೇಶ ಕೊಟ್ಟಿದ್ರಿ. ಎಷ್ಟು ನೀವು ಕೃಪಾಮಯರು, ಈಗಲೂ ಕೂಡ ನೀವು ನನಗೆ ಉಪದೇಶ ಕೊಡ್ಲಿಕ್ಕೆ ಬಂದಿದ್ದೀರಾ ನನಗೆ ಗೊತ್ತು. ಆವಾಗ ನಾರದರು ಹೇಳ್ತಾರೆ, ಈಗಲಾದ್ರೂ ನಾನು ನಿನಗೆ ವಿಶೇಷವಾದ ಕೃಪೆ ಕೊಡ್ತೀನಿ, ಈಗಲಾದ್ರೂ ಇನ್ನು ಭಗವಂತನ ಭಕ್ತಿ ಮಾಡಬೇಕು ಅಂತ ಹೇಳಿ ಒಂದು ದೃಢ ನಿಶ್ಚಯ ಮಾಡು ಅಂತ. ಆಗ ಮತ್ತೆ ಕಾರಣ ಕೊಟ್ಟ ನಮ್ಮ ಕೈಲಾಶ್. ಈಗ ನಮ್ಮ ಜಮೀನಿನ ಮೇಲೆ ಎಷ್ಟೊಂದು ಜನರ ಕಣ್ಣು ಬಿದ್ದು ಬಿಟ್ಟಿದೆ. ನನ್ನ ಮಕ್ಕಳು ಈಗ ಸಿಟಿಗೆ ಹೋಗ್ಬಿಟ್ಟಿದ್ದಾರೆ, ನನ್ನ ಮೊಮ್ಮಕ್ಕಳು ದೂರವಾಗ್ಬಿಟ್ಟಿದ್ದಾರೆ, ಯಾರು ನೋಡ್ಕೊಳ್ಳೋರೇ ಇಲ್ಲ. ಎಷ್ಟು ಕಷ್ಟಪಟ್ಟು ದುಡ್ದಂತಹ ಜಮೀನನ್ನ ಎಲ್ಲರೂ ಕೂಡ ಕಬಳಿಸ್ತಾ ಇದ್ದಾರೆ. ಹಾಗಾಗಿ ಯಾರು ನುಸುಳ್ತಾರೋ ಅವ್ರು ನಾನು ಕಚ್ಚಿ ಕಚ್ಚಿ ಸಾಯಿಸ್ತಾ ಇದ್ದೀನಿ ಅಂತ ಹೇಳ್ದ. ಯಾರು ಹೇಳ್ದ? ಕೈಲಾಶ್. ಆಗ ನಾರದರಿಗೆ ಕರುಣೆಯಿಂದ ಅತ್ಯಂತ ಕೋಪ ಉಂಟಾಯಿತು. ಎಷ್ಟು ಹೇಳಿದ್ರು ಈ ಜೀವಿಗೆ ಎಷ್ಟು ಆಸಕ್ತಿ ಅಂತ ಯೋಚನೆ ಮಾಡಿದ್ರು. ಈ ಜೀವಿಗೆ ಉಪದೇಶದಿಂದ ಕಲಿಯೋದಿಲ್ಲ ಅಂತ ಹೇಳಿ ಹತ್ರ ಇದ್ದ ಜನರಿಗೆ ಹೇಳ್ತಾರೆ, ಬನ್ನಿ ಬನ್ನಿ, ಹಾವು ಬಂದಿದೆ ಇಲ್ಲಿ, ಹಾವು ಹಾವು ಅಂತ ಹೇಳಿ ಅವ್ರೆಲ್ಲರೂ ಕೂಡ ಕೋಲ್ ಹಿಡ್ಕೊಂಡು ಓಡಿ ಬರ್ತಾರೆ. ನೋಡಿ ಅಲ್ಲಿ ಹಾವಿದೆ ಅಂತ ಹೇಳಿ ಅದನ್ನ ಹೊಡಿಲಿಕ್ಕೆ ಹೋಗ್ತಾರೆ. ಅದನ್ನ ಹೊಡೆಯುವಾಗ ನಾರದರು ಹೇಳ್ತಾರೆ, ಈಗಲಾದ್ರೂ ನೀನು ಭಗವಂತನ ನೆನಪು ಮಾಡ್ಕೊಳಪ್ಪ ಅಂತ. ಆಗ ನಾರದರ ಮಾತನ್ನ ಆತ ಸ್ವೀಕರಿಸಿ ಆವಾಗ ಭಗವಂತನ ಸ್ಮರಣೆ ಮಾಡ್ದ, ಉದ್ಧಾರ ಆದ. ನೋಡಿ, ವ್ಯಕ್ತಿ ಎಷ್ಟು ಜನ್ಮ ಪಡೆದ್ರೂ ಕೂಡ, ಎಷ್ಟು ವರ್ಷಗಳಾದರೂ ಕೂಡ ಆತ ಯಾವಾಗಲೂ ಕೂಡ
ಇನ್ನೂ ಸ್ವಲ್ಪ ಕಾರ್ಯಗಳು ಬಾಕಿ ಇದೆ, ಕೊನೆ ಆಗಿಲ್ಲ, ಇನ್ನೂ ಸ್ವಲ್ಪ ಏನೋ ಮಾಡಬೇಕು, ಹಾಗೆ ಮಾಡಬೇಕು, ಈಗ ಮಾಡಬೇಕು. ಸೊ ಹಾಗೆ ಕಾರ್ಯಗಳಿಗೆ ಈ ಜಗತ್ತಿನಲ್ಲಿ ಕೊನೆ ಇಲ್ಲ. ಹಾಗಂತ ಹೇಳಿ ನಾವು ನಮ್ಮ ನಿಜ ಕಾರ್ಯಗಳಾದಂತಹ ಭಕ್ತಿ ಕಾರ್ಯಗಳು, ಆಧ್ಯಾತ್ಮಿಕ ಕಾರ್ಯಗಳನ್ನೆಂದು ಮರಿಬಾರ್ದು. ಹಾಗಾಗಿ ಹೇಳಿರೋದು, ಆಸೆಯೇ ಸಂಸಾರಕ್ಕೆ ಮೂಲ ಕಾರಣ, ಆಶಾ ಹಿ ಪರಮಂ ದುಃಖಂ. ಭಾಗವತದಲ್ಲಿ ಹೇಳಿದ್ದಾರೆ, ಆಸೆಯೇ ಪರಮ ದುಃಖ ಅಂತ. ಸೊ ಹಾಗಾಗಿ ಈ ಒಂದು ಜಗತ್ತಿನ ಪ್ರತಿಬಿಂಬಕ್ಕೆ ಕಾರಣ ಆಸೆ. ಆ ಕಾರಣದಿಂದಾಗಿ ಈ ಜಗತ್ತು ಪ್ರಕಟವಾಗ್ತದೆ. ಈ ಜಗತ್ತಿನ ಸ್ವರೂಪವನ್ನ ನಾವು ನಾಳೆಯ ಚರ್ಚೆಯಲ್ಲಿ ನೋಡೋಣ. ಹೇಗೆ ಆ ಬ್ರಹ್ಮಲೋಕ ಅಥವಾ ಸತ್ಯಲೋಕ ಅದು ಉನ್ನತವಾದಂತಹ ಲೋಕ, ಅದು ಮೇಲಿನ ಲೋಕ. ಆನಂತರ ಕೆಳಗಡೆಯ ಲೋಕಗಳೆಲ್ಲವೂ ಕೂಡ ಕೆಳಗಿನ ಆ ಕೊಂಬೆಗಳಲ್ಲಿವೆ. ಧರ್ಮ ಅರ್ಥ ಕಾಮಗಳ ಪೂರ್ತಿಗಾಗಿ ಈ ಪೂರ್ತಿ ಜಗತ್ತು ನಿರ್ಮಿತವಾಗಿದೆ ಅನ್ನುವುದನ್ನೆಲ್ಲ ನಾವು ನಾಳೆಯ ಚರ್ಚೆಯಲ್ಲಿ ನೋಡೋಣ. ಸಂಕ್ಷೇಪವಾಗಿ ನಾವು ಈ ಶ್ಲೋಕದಲ್ಲಿ ಒಂದು ಸುಂದರವಾದಂತಹ ಉದಾಹರಣೆಯನ್ನ ಕಾಣ್ತಾ ಇದ್ದೀವಿ. ಈ ತಲೆ ಕೆಳಗಾಗಿರುವಂತಹ ಅಶ್ವತ್ಥ ವೃಕ್ಷ ಇದು ಪ್ರತಿಬಿಂಬ. ಇದು ಏನನ್ನ ಸೂಚಿಸುತ್ತೆ? ಏನನ್ನ ಸೂಚಿಸುತ್ತೆ? ಓದಿ ಯಾರಾದರೂ ಅದ್ರ ಮುಂದೆ ಇರುವಂತಹದನ್ನ. ಏನನ್ನ ಸೂಚಿಸುತ್ತೆ? ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬವಾಗಿರುವ ಈ ಭೌತಿಕ ಜಗತ್ತನ್ನ ಇದು ಸೂಚಿಸುತ್ತೆ. ಈ ಜಗತ್ತಿನ ಬೇರುಗಳು ಏನವು? ಬ್ರಹ್ಮಲೋಕ, ಸತ್ಯಲೋಕ, ಅತಿ ಉನ್ನತವಾದಂತಹ ಭೌತಿಕ ಲೋಕ. ಈ ಜಗತ್ತು ಪ್ರತಿಬಿಂಬವಾಗಿರುವಂತಹ ಆ ನೀರಿನ ಮೇಲೆ ಪ್ರತಿಬಿಂಬ ಆಗಿದೆ. ಆ ನೀರು ಏನದು? ಭೌತಿಕ ಆಸೆ ಅಥವಾ ಇಚ್ಛೆ. ಎಲೆಗಳು ಏನವು? ಅವು ಶ್ಲೋಕದಲ್ಲೇ ವರ್ಣನೆ ಆಗಿತ್ತು, ವೇದಗಳು. ಸೊ ಎಲೆಗಳಿವೆ, ಹಾಗಿದ್ದಲ್ಲಿ ಹಣ್ಣುಗಳು ಇರ್ತವಲ್ವಾ? ಸೊ ಈ ಮರದ ಹಣ್ಣುಗಳೇನು? ಧರ್ಮ ಫಲಗಳು, ಧರ್ಮ ಅರ್ಥ ಕಾಮ ಮೋಕ್ಷ. ಸೊ ಹೀಗೆ ಈ ಒಂದು ಅಶ್ವತ್ಥ ವೃಕ್ಷದ ವರ್ಣನೆಯನ್ನ ಶ್ರೀಕೃಷ್ಣ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. ಬಹಳ ಸುಂದರವಾದಂತಹ ಈ ಅರ್ಥಗರ್ಭಿತವಾದಂತಹ ಈ ಮೊದಲನೆಯ ಶ್ಲೋಕವನ್ನು ನಾವೆಲ್ಲರೂ ಕಂಡಿದ್ದೀವಿ. ತಮ್ಮೆಲ್ರಿಗೂ ಕೂಡ ನಾನು ಇಷ್ಟೊಂದು ಉತ್ಸಾಹದಿಂದ ಪಾಲ್ಗೊಂಡಿರಕ್ಕೆ ಬಂದಿದ್ದಂತಹ ತಮ್ಮೆಲ್ರಿಗೂ ಕೂಡ ನಾನು ಅಭಿನಂದಿಸ್ತಾ, ಮತ್ತೆ ನಾಳೆ ಚರ್ಚೆನ ನಾವು ಮುಂದುವರಿಸೋಣ. ಈ ದಿನ ನಾವು ಈ ರಹಸ್ಯಮಯ ತಲೆ ಕೆಳಗಿರುವಂತಹ ಈ ವೃಕ್ಷವನ್ನ ನಾವು ಕಂಡಿದ್ದೀವಿ. ನಾಳೆ ಈ ಸಂಸಾರ ಅಥವಾ ಈ ವೃಕ್ಷದ ಇನ್ನಷ್ಟು ವರ್ಣನೆಯನ್ನ 2ನೇ ಶ್ಲೋಕದಲ್ಲಿ ಕಾಣೋಣ. ತಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ನಮಸ್ಕರಿಸ್ತಾ, ವಿಶೇಷವಾಗಿ ನಮ್ಮ ಆಚಾರ್ಯರಾದ ಶ್ರೀಲ ಪ್ರಭುಪಾದರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಚರ್ಚೆಯನ್ನು ಇಲ್ಲಿ ಕೊನೆ ಮಾಡ್ತಾ ಇದ್ದೀವಿ. ನಾಳೆ ಈ ಚರ್ಚೆ ಮತ್ತೆ ಮುಂದುವರಿಯುತ್ತೆ. 2ನೇ ಶ್ಲೋಕದ ಸಂಕ್ಷೇಪ ವರ್ಣನೆ. ತಾವೆಲ್ಲರೂ ಕೂಡ ಶ್ಲೋಕವನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಪಠಣೆ ಮಾಡಲಿಕ್ಕೆ, ಕಂಠಪಾಠ ಮಾಡಲಿಕ್ಕೆ, ಅರ್ಥವನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಮಾತುಗಳನ್ನು ಇಲ್ಲಿ ನಾವು ವಿರಾಮ ಮಾಡ್ತಾ ಇದ್ದೀವಿ. ತಮ್ಮೆಲ್ರಿಗೂ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.